ನೋಡಿ ನಾನು ಯಾವಾಗ್ಲೂ ಜಮೀಲ್ ಅವ್ರ ಹತ್ರನೇ ಸರ್ಕಾರಿ ತೆಗೆದುಕೊಳ್ಳೋದು. ಅವ್ರಿಗೆ ನಾಳೆ ರಂಜಾನ್ ಹಬ್ಬ ಬರ್ತಾ ಇದೆ ಸರ್, ರಂಜಾನ್ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬ ಶುಭಾಶಯಗಳು. ನೋಡಿ ಹಬ್ಬ ದುಡ್ಡಿದ್ರೆ ಹಬ್ಬ ಅಂದ್ರೆ ಯಾಕೆ ಸರ್ ಹಂಗೆ ಹೇಳ್ತಾ ಇದ್ದೀರಾ? ಹೌದು, ರೇಟ್ ಎಲ್ಲ ಜಾಸ್ತಿ ಇದೆ. ಗ್ಯಾಸ್ ರೇಟ್ ಐತೆ, ಆಟೋ ಗ್ಯಾಸ್ ಯಾವ್ದು ಹೋಟೆಲ್ ಹೇಳಿ ಹೇಳಿ, ಮನೆ ಗ್ಯಾಸ್ ಏನ್ ಹೇಳಿ ಏನ್ ಸಮಸ್ಯೆ ಆಗಿದೆ ಹೇಳಿ. ಹೇಳಿ ಅಲ್ಲ ಕಷ್ಟ ಹೇಳ್ಬೇಕಲ್ವಾ ನೀವು? ಏನ್ ಕಷ್ಟ ಸರ್ಕಾರ ಏನು ಇದು ಮಾಡಲ್ಲ ಬಿಡಿ. ಸರ್ಕಾರ ಏನು ಹೇಳಿದ್ರು ಇದು ಮಾಡಲ್ಲ. ನಾವು ಆಟೋ ಓಡಿಸೋದೆ ಒಂದೊಂದ್ ಕಡೆ 90, ಒಂದ್ ಕಡೆ 85, ಒಂದ್ ಕಡೆ 70, 75 ಜಾಸ್ತಿ ಇದ್ರೆ ಎಲ್ಲಿ ಆಟೋ ಓಡಿಸೋಣ? ಜನಗಳು ಇಲ್ಲ. ಬೆಳಗ್ಗೆ ನಾವು 500,000 ರೂಪಾಯಿ ಮಾಡೋಕ್ಕೆ ಕಷ್ಟ ಇದೆ. ಹಬ್ಬ ಮಾಡ್ತಾ ಇದ್ದೀರಾ ನೀವು? ಏನ್ ಮಾಡ್ತೀವಿ, ಸ್ವಲ್ಪ ತೊಗೊಂಡಿದ್ದೀವಿ, ಹಬ್ಬ ಮಾಡ್ತಾ ಇದೀವಿ, ಸಾಲ ಮಾಡಿ ಹಬ್ಬ ಮಾಡ್ತಾ ಇದೀವಿ. ಸಾಲ ಮಾಡಿ ಹಬ್ಬ ಮಾಡ್ತಾ ಇದ್ದಾರೆ. ನೋಡಿ ನಾವು ನಿಮ್ಮನ್ನ ಆಯ್ಕೆ ಮಾಡಿದ್ರೆ ನೀವು ಸಾಲ ಮಾಡಿ ಹಬ್ಬ ಮಾಡೋ ತರ ಮಾಡ್ಬಿಟ್ಟಿದ್ದೀರಾ ಅಂತ ಹೇಳಿ ಸತೀಶ್ ಗೌಡ್ರು ಹೇಳ್ತಾ ಇದ್ದಾರೆ. ಯಾವೂರಿಂದ ಬಂದಿರೋದು ಸರ್ ತಾವು? ಬೆಂಗಳೂರಿಂದ ಗೌಡ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಗೌಡ್ರಿಗೆ ಕಷ್ಟ ಹಬ್ಬ ಮಾಡಿದ್ರೆ ಅಂದ್ರೆ ಬೇರೆ ತರಕಾರಿ ಕಮ್ಮಿ ಇದೆ, ಎಲ್ಲ ಕಮ್ಮಿ ಇದೆ, ಅಂದ್ರೆ ಜನ ಇಲ್ಲ ರೋಡಲ್ಲಿ ಅಷ್ಟೇ. ಜನ ರೋಡಕ್ಕೆ ಬರ್ತಾ ಇಲ್ಲ. ಎಲ್ಲ ಎಕ್ಸಾಮ್ ಇದೆಯಲ್ಲ, ಈಗ ಟೂ ವೀಲರ್ ಇದು ಮಾಡ್ತಾರೆ. ಆ ಟೂ ವೀಲರ್ ಸ್ಟಾಪ್ ಮಾಡ್ಸೋಕ್ಕಾಗುತ್ತಾ? ಎಲ್ಲ ಬಂದು ಮನೆ ಹತ್ರ ಕೂರಿಸ್ಕೊಂಡು ಹೋಗ್ತಾರೆ. ಆಟೋದವ್ರು ಹೇಳಿದೆ ಬಿಸ್ನೆಸ್ ಮಾಡೋಕೆ. ನಾನು 2 ಗಂಟೆ ಗಾಡಿ ಎತ್ತಿರೋದು 700 ರೂಪಾಯಿ ಮಾಡಿದ್ದೀವಿ. ರಾತ್ರಿ 2 ಗಂಟೆ ಗಾಡಿ ಎತ್ತಿದ್ದಾರೆ. 700 ರೂಪಾಯಿ ಮಾಡಿದ್ದೀವಿ. ಈಗ ಬೆಳಗ್ಗೆ 11 ಗಂಟೆ ಆಗಿದೆ. 700 ರೂಪಾಯಿಲಿ ಈ ಬೆಲೆ ಬಿಸಿಲಿ ಹೆಂಗ್ ಜೀವನ ಮಾಡೋದು ಅಂತ ಕೇಳ್ತಿದ್ದಾರೆ. ಸಾರಿಗೆ ಸಚಿವರೇ ದಯವಿಟ್ಟು ಮಾತೆಲ್ಲ ಕೇಳಿ. ಸಾರಿಗೆ ಸಚಿವರಿಗೆ ಕಣ್ಣಿಲ್ಲ ಕಣ್ರಿ, ಯಾರಿಗೂ ಕಣ್ಣಿಲ್ಲ. ಬೈಕ್ ಟ್ಯಾಕ್ಸಿಯಿಂದ ನಿಮ್ಗೆ ತೊಂದರೆ ಆಗ್ತದೆ. ಬೈಕ್ ಟ್ಯಾಕ್ಸಿಯಿಂದನೇ ನಿಮ್ಗೆ ತೊಂದರೆ ಆಗ್ತಿರೋದು. ಸ್ಟಾಪ್ ಮಾಡಲಿ. ಈ ಬೈಕ್ ಟ್ಯಾಕ್ಸಿ ಅವರೆಲ್ಲ ಬೇರೆ ಬೇರೆ ರಾಜ್ಯದಿಂದ ಬಂದಿರೋ, ಬೇರೆ ರಾಜ್ಯದಿಂದ ಬರ್ತಾರಲ್ಲ ಅವರು. ಒಡಿಶಾ, ಅಸ್ಸಾಂ ಎಲ್ಲ ಬಂದು ಓಡಿಸ್ತಾರೆ. ನಮ್ಮ ಇವ್ರಿಗೆ ಸರ್ವಿಸ್ ಇದು ಮಾಡೋಕ್ಕಾಗಲ್ಲ, ಅವರಿಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅವರಿಗೆ ಕಂಟ್ರೋಲ್ ಮಾಡಲ್ಲ. ಸುಮ್ಮನೆ ಮಾಡ್ತೀನಿ ಎಲ್ಲಿ ಮಾಡ್ತಾರೆ ಅವರು? ನಾವು ಕರ್ನಾಟಕದವ್ರೆ, ಇದು ಕನ್ನಡನೇ ಮಾತಾಡ್ತೀವಲ್ಲ. ಸೊ ಅಲ್ಲಿಂದ ಎಲ್ಲ ಇಲ್ಲಿ ಬೈಕ್ ಓಡಿಸ್ಕೊಂಡು ನಿಮ್ಮ ಜೀವನ, ಗಾಡಿ ಓಡಿಸ್ತಾರೆ. ನಿಮ್ಮ ಜೀವನ ಎಲ್ಲ ನಾಶನೇ. ಚಿತ್ರಾನ್ನ. ಸಾರಿಗೆ ಸಚಿವರೇ, ಮುಖ್ಯಮಂತ್ರಿಗಳೇ, ಬೇರೆ ರಾಜ್ಯದವ್ರು ಬಂದು ಇಲ್ಲಿ ಜೀವನ ಮಾಡಕ್ಕೆ ಅವಕಾಶ ಮಾಡ್ಕೊಂಡಿದ್ದೀರಾ, ಕನ್ನಡಿಗರನ್ನ ಮುಗಿಸ್ತಿದ್ದೀರಾ ಅಂತ ಇವತ್ತು ಕನ್ನಡಿಗರು ನಿಮ್ಮ ವಿರುದ್ಧ ಹೇಳ್ತಾ ಇದ್ದಾರೆ. ಕೇಳಿಸ್ಕೊಳ್ಳಿ.